ಹಾಯ್ ಹಲೋ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ವೀರೇಶ್ ಬೈಲಮ್ಮನವ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾ ಈ ವಿಡಿಯೋದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ಈ ಯೂಟ್ಯೂಬ್ ಅನ್ನೋದು ನನಗೆ ಹೊಸದು. ಈ ಯೂಟ್ಯೂಬಲ್ಲಿ ನಾನು ಯೂಟ್ಯೂಬ್ ಚಾನಲ್ ಮಾಡೋದಾಗಲಿ, ಯೂಟ್ಯೂಬನ್ನು ಸೋಷಿಯಲ್ ಮೀಡಿಯಾ ಬಳಸೋದಾಗಲಿ ನನಗೆ ಯಾವುದೇ ರೀತಿಯಾದಂತಹ ಒಂದು ಆಸಕ್ತಿ ಇರಲಿಲ್ಲ. ನಮಗೆ ಈ 2025ರ ಮುಂಗಾರಿನಲ್ಲಿ ಈ ಕೀಡೆಗಳ ಹಾವಳಿಯ ಒಂದು ಸಮಸ್ಯೆಯನ್ನು ನಾವು ನೋಡಿದಾಗ ನಾನು ಟ್ರಯಲನ್ನು ಕಂಡುಕೊಂಡೆ. ಟ್ರಯಲ್ ಕಂಡುಕೊಂಡ ನಂತರ ನಾನು ಏನು ಮಾಡಬೇಕು ಅಂತಂದು ಗೊತ್ತಾಗಲಿಲ್ಲ. ರಿಸಲ್ಟ್ಗಳು ಬಂದವು. ಸಾಧ್ಯ ಆದಷ್ಟು ರೈತರಿಗೆ ನಾವು ರಿಸಲ್ಟ್ ತಲುಪಿಸ್ಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಸ್ ಎಲ್ಲ ಏನು ಸಜೆಷನ್ ಮಾಡಿದ್ರೆ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡು, ಯೂಟ್ಯೂಬ್ ಚಾನಲ್ ಅಥವಾ ನೀನು ಇನ್ಸ್ಟಾ ಯೂಸ್ ಮಾಡಿಕೊಂಡು ನೀನು ರೈತರಿಗೆ ಮಾಹಿತಿ ಕೊಡು ಸರಿಯಾಗಿ. ಎಲ್ಲ ಟೆಕ್ನಿಕಲ್ ಗ್ರ್ಯಾಜುಯೇಟ್ಗಳು ಆಗಿರೋದ್ರಿಂದ ನಾವು ಈ ರೀತಿಯಾಗಿ ಮಾಡಿದ್ರಿಂದ ಮಾಹಿತಿಯನ್ನು ನಾವು ಹಂಚ್ಕೊಂಡ್ರೆ, ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಂಡ್ರೆ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಅಂತಂದು ಸಜೆಷನ್ ಕೊಟ್ಟ ನಂತರದಲ್ಲಿ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದೆ. ಈ ಸುಮಾರು ಒಂದು 6 ತಿಂಗಳು ಆಯಿತು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಅಗ್ರಿವೀರ್ ಅಂತಂದು. ಈಗ 6 ತಿಂಗಳಲ್ಲಿ ನಿಮ್ಮ ಸಹಕಾರದಿಂದ ಈಗ ಮೊನೆಟೈಸೇಷನ್ ಆಗಿದೆ. ಇದೇ ರೀತಿಯಾಗಿ ನಿಮ್ಮ ಸಹಕಾರ ಮುಂದುವರಿಸಿ ನಮಗೂ ಪ್ರೋತ್ಸಾಹ ನೀಡೋದರಿಂದ ನಮಗೂ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳು ಮಾಡಿ, ಯಾವ ಬೆಳೆ, ಹೊಸ ಹೊಸ ತಂತ್ರಜ್ಞಾನಗಳು, ಹೊಸ ಹೊಸ ಆವಿಷ್ಕಾರಗಳಾದಂಥದ್ದು, ಕೃಷಿ ಮೇಳ ಆಗಲಿ, ಯಾವುದೇ ಒಂದು ಪ್ರೋಗ್ರಾಮ್, ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ಗಳಾಗಲಿ, ಅವನ್ನ ಅಟೆಂಡ್ ಮಾಡಿ ಅಲ್ಲಿರುವಂಥ ಮಾಹಿತಿಗಳನ್ನು ರೈತರಿಗೆ ಈ ಮಾಹಿತಿಯನ್ನು ನಾನು ತಲುಪಿಸ್ತೀನಿ. ನಾನು ಯೂಟ್ಯೂಬನ್ನು ಮೊನೆಟೈಸೇಷನ್ಗೆ ಅಪ್ಲೈ ಮಾಡಿ ಒಂದೇ ದಿನದಲ್ಲಿ ನನಗೆ ಯೂಟ್ಯೂಬ್ ಮೊನೆಟೈಸ್ ಆಯಿತು. ಯಾಕಂದರೆ ಎಲ್ಲವೂ ನಾನು ಕಂಟೆಂಟ್ಗಳು ಏನಿದ್ದಾವೆ ಒರಿಜಿನಲ್ ಇದ್ದಾವೆ. ಯಾವುದೇ ರೀತಿಯಾದಂತಹ ಕಾಪಿರೈಟ್ ಇಶ್ಯೂ ಆಗಲಿ, ಯಾವುದೇ ರೀತಿಯಾದಂತಹ ಒಂದು ಕಂಟೆಂಟನ್ನು ಕಾಪಿರೈಟ್ ಮಾಡೋದಾಗಲಿ ನಾವು ಮಾಡಿಲ್ಲ. ಎಲ್ಲವೂ ಜೆನ್ಯೂನ್ ಆಗಿ ಹೊಸ ರೀತಿಯಾಗಿ ನಾವು ವಿಡಿಯೋ ಮಾಡಿದ್ದಕ್ಕೆ ನನ್ನ ಯೂಟ್ಯೂಬು ಒಂದೇ ದಿನದಲ್ಲೇ ನನಗೆ ಮೊನೆಟೈಸೇಷನ್ ಮಾಡಿಕೊಡ್ತು. ನನಗೆ ಮೊನೆಟೈಸೇಷನ್ ಬಗ್ಗೆನೂ ಐಡಿಯಾ ಇದ್ದಿದ್ದಿಲ್ಲ, ಇದರಿಂದ ದುಡ್ಡು ಮಾಡ್ಬೋದು ಹೀಗೆ ಅಂತಂದು. ಬಟ್ ಏನೋ ಒಂದು ನಾನು ರೈತರಿಗೆ ಅನುಕೂಲ ಆಗಲಿ ಅಂತಂದು ಸ್ಟಾರ್ಟ್ ಮಾಡಿದ್ದು. ಇವತ್ತು ಸುಮಾರು 6 ತಿಂಗಳಲ್ಲಿ ನನ್ನ ಮೊನೆಟೈಸೇಷನ್ ಆಗಿದ್ದು ಭಾಳ ಖುಷಿಯಾಗಿದೆ. ಈ ಮೊನೆಟೈಸೇಷನ್ ಆಗಲಿಕ್ಕೆ ಎಲ್ಲ ಕಾರಣಕರ್ತರಾದಂತಹ ನನ್ನ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿಯಾದಂಥ ನಿಮ್ಮ ಸಹಕಾರ ಮುಂದುವರಿಯಲಿ. ನಾನು ಹೆಚ್ಚಾಗಿ ವಿಡಿಯೋಗಳನ್ನು ಮಾಡ್ತೀನಿ. ಹೊಸ ಹೊಸ ಟೆಕ್ನಾಲಜಿಗಳ ಜೊತೆಗೆ ಪ್ರಗತಿಪರ ರೈತರ ಒಂದು ಪಾಡ್ಕಾಸ್ಟ್ಗಳನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹೊಸದಾಗಿ ಏನೋ ಒಂದು ರೈತರು ತಮ್ಮ ಹೊಲದಲ್ಲಿ ಆವಿಷ್ಕಾರ ಮಾಡಿ ಬಳಸ್ಕೊಂಡಿರ್ತಾರೆ. ಅದರಿಂದ ಯಶಸ್ಸು ಕಂಡಂತಹ ರೈತರಿಗೆ ಇಂಟರ್ವ್ಯೂ ಮಾಡಿಕೊಂಡು ಅದರಿಂದ ಎಲ್ಲ ರೈತರಿಗೆ ಮಾಹಿತಿಯನ್ನು ಹಂಚಬೇಕಂತಂದು ನಾನು ಅಂದ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನಿಮ್ಮ ಸಹಕಾರ ಇದ್ದರೆ ಭಾಳ ಅನುಕೂಲ ಆಗುತ್ತೆ. ಕೃಷಿ ಅನ್ನೋದು ಒಂದು ನಿರಂತರವಾದಂತಹ ಕಲಿಕೆ ಇದ್ದಂಗೆ. ಇದು ಕಂಟಿನ್ಯೂಸ್ ಆಗಿ ನಾವು ಅದರಾಗ ಹೊಸದಾಗಿ ಅನ್ವೇಷಣೆ ಮಾಡ್ಕೊತಾನೆ ಹೋಗ್ತಾ ಇರ್ತೀವಿ. ಕೇವಲ ನಾವು ಗ್ರ್ಯಾಜುಯೇಟ್ಗಳಾಗಲಿ, ಸೈಂಟಿಸ್ಟ್ಗಳಾಗಲಿ ಅವರಿಂದ ಬೇಗ ಪ್ರಚಾರವಾಗಲ್ಲ. ರೈತರು ತಮ್ಮ ಹೊಲದಲ್ಲಿ ಅಡಾಪ್ಷನ್ ಮಾಡಿಕೊಂಡ್ರೆ ಲ್ಯಾಂಡ್ ಟು ಲ್ಯಾಬ್ ಅನ್ನುವಂಥ ಒಂದು ಟೆಕ್ನಾಲಜಿ ಏನಿದೆ, ಆ ರೀತಿಯಾದಂಥ ಒಂದು ಸಂಶೋಧನೆಯನ್ನು ಮಾಡಿರುವಂತಹ ಒಂದು ತಂತ್ರಜ್ಞಾನವನ್ನು ನಾವು ರೈತರು ಸದುಪಯೋಗ ಪಡಿಸ್ಕೊಂಡ್ರೆ ಅದರಿಂದ ಬೇಗನೆ ರೈತರಿಗೆ ಸ್ಪ್ರೆಡ್ ಆಗುವಂತಹ ಒಂದು ಸಾಧ್ಯತೆ ಇರುವುದರಿಂದ ಈ ಸೋಷಿಯಲ್ ಮೀಡಿಯಾ ಅಗ್ರಿವೀರ್ ಅನ್ನುವಂಥ ಯೂಟ್ಯೂಬ್ ಚಾನಲಲ್ಲಿ ನಾನು ಎಲ್ಲ ರೀತಿಯಾದಂಥ ಒಂದು ಮಾಹಿತಿಯನ್ನು ಹಂಚ್ಕೊತೀನಿ. ಅದೇ ರೀತಿಯಾಗಿ ಎಲ್ಲರೂ ಇದನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.